ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಕೇಳಿದ್ರಲ್ವ ನಮ್ಮ ಮಗಳು ಇದು ಧ್ವನಿನ ಹೇಗಿದೆ ಅಂತ, ಹೇಗೆ ಹೇಳ್ತಿದ್ದಾಳೆ ಅಂತ. ಹಾಗೆ ದರ್ಶಿ ಪ್ರೇಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ನಾವು ಗ್ರೌಂಡ್ಗೆ ಕಾಲಿಡ್ತಿದ್ವಿ. ಸೊ ಅಲ್ಲಿ ಫಸ್ಟು ಎಲ್ಲ ಫ್ಲ್ಯಾಗ್ ಎಲ್ಲ ಹಾರಿಸೋದಕ್ಕೆಲ್ಲ ನಾವು ಹೊಡಿತಾ ಇದ್ವಿ. ಅದು ನೋಡ್ತಾ ಇದ್ದೀರಾ, ಎಲ್ಲರೂ ಜೈಕಾರನ ಕೊಡ್ತಾ ಇದ್ದಾರೆ ನಮ್ಮ ದೇಶಕ್ಕೋಸ್ಕರ. ಅದಾದಮೇಲೆ ನಾವು ಅಲ್ಲೇ ಕೂತಿದ್ವಿ. ನಮ್ಮ ಮಾರ್ಚ್ ಫಾಸ್ಟ್ ಕೂಡ ನಡೀತಾ ಇದೆ, ನೋಡಿ ಹೇಗೆ ನಡೀತಾ ಇದೆ ಅಂತ. ಮಾರ್ಚ್ ಫಾಸ್ಟ್ ಅಂತೂ ಸಖತ್ತಾಗಿ ಮಾಡ್ತಾಯಿದ್ವಿ. ನಮಗೂ ಸ್ಕೂಲ್ ಡೇಸ್ ಎಲ್ಲ ನೆನ್ಪು ಬಂದುಬಿಡ್ತು, ಇದು ಮಾಡ್ತಾಯಿದ್ವಿ. ನಾನು ಕೂಡ ಮಾರ್ಚ್ ಫಾಸ್ಟ್ಗೆ ಜಾಸ್ತಿ ಸೇರ್ತಿದ್ದಿತ್ತು. ಅಂದರೆ ನನಗೆ ಯಾವುದೇ ಡ್ಯಾನ್ಸ್ ಆಗಲಿ ಅಥವಾ ನಾಟಕಗಳು ಸೇರ್ಕೆ ಇಷ್ಟ ಆಗ್ತಿರಲಿಲ್ಲ. ನನಗೆ ಇದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಕೂಡ ಇದಕ್ಕೆ ಸೇರ್ಕೊಳ್ತಾ ಇದ್ದೆ. ನಾನು ಫ್ರೆಂಟಲ್ಲೇ ಜಾಸ್ತಿ ಇರ್ತಿದ್ದೆ. ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸೆಲ್ಲ ಯೋಚಿಸ್ತಿದ್ರು. ಹಾಗೆ ನೋಡ್ಕೊಂಡು ಫ್ಲ್ಯಾಗ್ ಎಲ್ಲ ಕೊಟ್ಟು ಹೆಚ್ಚು ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು, ಓಕೆ ಅಂತ ಅನ್ನಿಸ್ತು. ಹಾಗೆ ಮಾಡ್ಕೊಂಡು ಸ್ಟಾರ್ಟ್ ಆಗುತ್ತೆ. ಕಿತ್ತೂರನ್ನು ಮಾಡಿದ್ರು. ಅವ್ರಿಗೆ ಸಕ್ಕತ್ತಾಗಿ ಅಂತ ಹೇಳ್ಬೋದು. ಆ ಹುಡುಗಿ ಅಂತೂ ಹಾಗೆ ಎಲ್ಲರೂ ಫ್ಯಾನ್ಸಿ ಡ್ರೆಸ್ಸಲ್ಲಿ ಫೋಟೋಗಳನ್ನ ತೆಗೆಸ್ಕೊಂಡಿರೋದನ್ನ ನೋಡ್ತಾ ಇದ್ದಾರೆ. ಕೂಡ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೊಂಡಿದ್ದಾಳೆ, ಹೇಗೆಲ್ಲ ತೆಗೆಸ್ಕೊಂಡಿದ್ದಾಳೆ. ಅವಳು ವಿದ್ಯುತ್ ಕಂಬದ ಪಕ್ಕದಲ್ಲಿ ಕೂರಿಸಿದ್ರು. ತುಂಬ ಖುಷಿ ಆಯಿತು ನೋಡಿ ಅವಳನ್ನ. ನನ್ನ ಮಗಳು ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದು ವೇಷ ಹಾಕಿರೋದು ನನಗಂತೂ ಖುಷಿ ಆಯಿತು. ತುಂಬ ಜನನ ಹಾಕ್ಕೊಂಡು ಬಂದಿದ್ದರು. ಫೈನಲಿ ನನ್ನ ಮಗಳಿಗೆ ಸರ್ದಿ ಬಂದು ಅವಳು ಇದಕ್ಕೆ ಅಂದರೆ ಜನರಲ್ ನಾಲೆಡ್ಜ್ ಇದಕ್ಕೆ ಸೇರಿದ್ರು. ಅದನ್ನು ಹೇಳ್ತಾ ಇದ್ದಾಳೆ ನೋಡಿ. ಹಾಗೆ ನನ್ನ ಹಸ್ಬೆಂಡ್ ಕಂಪ್ನಿಯಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ಆ ಫೋಟೋ ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಹಾಗೆ ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಆ ಫ್ರೆಂಡ್ ಜೊತೆ ನನ್ನ ಜೊತೆ ಒಂದಷ್ಟು ಮುದ್ದಾದ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಈ ದಿನ ನಮ್ಮ ನೆನಪಿನಲ್ಲಿ ಎಂದೆಂದಿಗೂ ಉಳಿಯುವಂಥ ಸುಂದರವಾದ ಕ್ಷಣ ಅಂತಲೇ ಹೇಳ್ಬೋದು. ಹಾಗೆ ನಿಮಗೂ ನಮ್ಮ ಪುಟ್ಟ ಝಾನ್ಸಿ ರಾಣಿಯ ಈ ಸ್ವತಂತ್ರ ದಿನಾಚರಣೆ ಸಂಭ್ರಮ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್.